ಇಂದು ನಾನು ಸಮಾಸದ ವಿಧಗಳ ಬಗ್ಗೆ ತಿಳಿಸಿಕೊಡುತ್ತೇನೆ. ಮೊದಲನೇದಾಗಿ ತತ್ಪುರುಷ ಸಮಾಸ. ಎರಡು ನಾಮಪದಗಳು ಸೇರಿ ಸಮಾಸವಾದಾಗ ಉತ್ತರ ಪದದ ಅರ್ಥವು ಪ್ರಧಾನವಾಗಿ ಉಳಿಯುವ ಸಮಾಸಕ್ಕೆ ತತ್ಪುರುಷ ಸಮಾಸ ಎನ್ನುವರು. ಅಂದರೆ ಎರಡು ನಾಮಪದಗಳು ಸೇರಿ, ಅಂದರೆ ಮರದ ಕಾಲು ಎಂಬ ಎರಡು ನಾಮಪದಗಳು ಸೇರಿ ಸಮಾಸವಾದಾಗ ಉತ್ತರ ಪದದ ಅರ್ಥವು ಪ್ರಧಾನವಾಗಿ ಉಳಿಯುವ ಸಮಾಸಕ್ಕೆ ತತ್ಪುರುಷ ಸಮಾಸ ಎನ್ನುವರು. ಪೂರ್ವ ಪದ ಮತ್ತು ಉತ್ತರ ಪದ ಇವೆರಡು ನಾಮಪದಗಳು ಸೇರಿ ಸಮಾಸವಾದಾಗ ಉತ್ತರ ಪದದ ಅರ್ಥವು ಪ್ರಧಾನವಾಗಿ ಉಳಿಯುವ ಸಮಾಸಕ್ಕೆ ತತ್ಪುರುಷ ಸಮಾಸ. ಅಂದರೆ ಮರದ ಪ್ಲಸ್ ಕಾಲು ಮರಗಾಲು, ಅಂದರೆ ಉತ್ತರ ಪದದ ಅರ್ಥವು ಪ್ರಧಾನವಾಗಿ ಉಳಿಯುವಂಥ ಸಮಾಸಕ್ಕೆ ತತ್ಪುರುಷ ಸಮಾಸ ಎನ್ನುವರು. ತೇರಿಗೆ ಪ್ಲಸ್ ಮರ, ತೇರು ಮರ, ಅಂದರೆ ಇಲ್ಲಿ ಉತ್ತರ ಪದದ ಸಮಾಸ ಏನಾಗಿದೆ, ಪ್ರಧಾನವಾಗಿ ಉಳಿದಿದೆ. ಆದ್ದರಿಂದ ಕವಿಗಳಿಂದ ವಂದಿತ್ತ, ಕವಿ ವಂದಿತ್ತ, ಈ ರೀತಿ ಉತ್ತರ ಪದದ ಅರ್ಥವು ಪ್ರಧಾನವಾಗಿ ಉಳಿಯುವ ಸಮಾಸಕ್ಕೆ ನಾವು ತತ್ಪುರುಷ ಸಮಾಸ ಎನ್ನುವರು. ಸಮಾಸದ ವಿಧಗಳು ಇದರಲ್ಲಿ ಮೊದಲನೇ ವಿಧ ತತ್ಪುರುಷ ಸಮಾಸ. ಇನ್ನು ಎರಡನೇ ವಿಧ ಕರ್ಮಧಾರೆಯ ಸಮಾಸ. ಎರಡನೇ ವಿಧ ಯಾವುದು? ಕರ್ಮಧಾರೆಯ ಸಮಾಸ. ಪೂರ್ವೋತ್ತರ ಪದಗಳು ಲಿಂಗ ವಚನ ವಿಭಕ್ತಿಗಳಿಂದ ಸಮಾನವಾಗಿತ್ತು. ಅಂದರೆ ಪೂರ್ವೋತ್ತರ ಪದಗಳು ಲಿಂಗ ವಚನ ವಿಭಕ್ತಿಗಳಿಂದ ಸಮಾನವಾಗಿದ್ದು ವಿಶೇಷ ಸಂಬಂಧದಿಂದ ಕೂಡಿ ಆದ ಸಮಾಸಕ್ಕೆ ಕರ್ಮಧಾರೆಯ ಸಮಾಸ ಎನ್ನುವರು. ವಿಶೇಷ ಸಂಬಂಧದಿಂದ ಕೂಡಿ ಆದ ಸಮಾಸಕ್ಕೆ ಕರ್ಮಧಾರೆಯ ಸಮಾಸ ಎನ್ನುವರು. ಅಂದರೆ ಪೂರ್ವ ಪದ ಹಿರಿದು ಉತ್ತರ ಪದ ಜೇನು, ಹೆಜ್ಜೇನು, ಈ ಥರ ವಿಶೇಷಣ ಮತ್ತು ವಿಶೇಷ ಸಂಬಂಧದಿಂದ ಕೂಡಿ ಆದ ಸಮಾಸಕ್ಕೆ ಕರ್ಮಧಾರೆಯ ಸಮಾಸ ಎನ್ನುವರು. ಹೊಸದು ಪ್ಲಸ್ ಕನ್ನಡ ಹೊಸಗನ್ನಡ, ಇದರಲ್ಲಿ ವಿಶೇಷ ಬಂದಿದೆ. ಶ್ವೇತವಾದ ಛತ್ರ ಶ್ವೇತ ಛತ್ರ, ದಿವ್ಯವಾದ ಪ್ರಕಾಶ ದಿವ್ಯ ಪ್ರಕಾಶ, ಇದು ಕರ್ಮಧಾರೆಯ ಸಮಾಸ. ನೆಕ್ಸ್ಟ್ ಬರುವುದು ಮೂರನೇ ವಿಧ ದ್ವಿಗು ಸಮಾಸ. ಪೂರ್ವ ಪದವು ಸಂಖ್ಯಾವಾಚಕವಾಗಿದ್ದು ಉತ್ತರದಲ್ಲಿರುವ ನಾಮಪದದೊಡನೆ ಸೇರಿಯಾಗುವ ಸಮಾಸವೇ ದ್ವಿಗು ಸಮಾಸ ಎನ್ನುತ್ತಾರೆ. ತಿಳಿದುಕೊಳ್ಳಿ, ಪೂರ್ವ ಪದವು ಸಂಖ್ಯಾವಾಚಕವಾಗಿತ್ತು, ಅಂದರೆ ಸಂಖ್ಯೆಯನ್ನು ಸೂಚಿಸುವುದಾಗಿದ್ದು ಉತ್ತರದಲ್ಲಿರುವ ನಾಮಪದದೊಡನೆ ಸೇರಿಯಾಗುವ ಸಮಾಸವೇ ದ್ವಿಗು ಸಮಾಸ. ಅಂದರೆ ಪೂರ್ವ ಪದ ಸಂಖ್ಯಾವಾಚಕಗಳಾಗಿದ್ದು ಉತ್ತರ ಪದದಲ್ಲಿ ಸೇರಿಯಾಗುವ ಸಮಾಸಕ್ಕೆ ದ್ವಿಗು ಸಮಾಸ ಎನ್ನುವರು. ಉತ್ತರದಲ್ಲಿರುವ ನಾಮಪದದೊಡನೆ ಸೇರಿಯಾಗುವಂಥ ಸಮಾಸವನ್ನೇ ದ್ವಿಗು ಸಮಾಸ. ನೋಡಿ, ಪೂರ್ವ ಪದ ಏನಿದೆ ಒಂದು, ಆಮೇಲೆ ಉತ್ತರದಲ್ಲಿ ಏನಿದೆ, ಉತ್ತರದಲ್ಲಿ ಕಟ್ಟು, ಇದೊಂದು ನಾಮಪದ ದೊಡನೆ ಸೇರಿ ಆಗುವ ಸಮಾಸವೇ ದ್ವಿಗು ಸಮಾಸ. ಒಂದು ಕಟ್ಟು ಒಗ್ಗಟ್ಟು, ಎರಡು ಪ್ಲಸ್ ಮಡಿ ಇಮ್ಮುಡಿ, ಪಂಚಗಳಾದ ಇಂದ್ರಿಯಗಳು ಪಂಚೇಂದ್ರಿಯಗಳು, ಸಪ್ತಗಳಾದ ಸ್ವರಗಳು ಸಪ್ತ ಸ್ವರಗಳು, ಈ ರೀತಿ ದ್ವಿಗು ಸಮಾಸ ಅಂದರೆ ಪೂರ್ವ ಪದ ಸಂಖ್ಯಾವಾಚಕವಾಗಿದ್ದು ಉತ್ತರದಲ್ಲಿರುವ ನಾಮಪದದೊಡನೆ ಸೇರಿಯಾಗುವ ಸಮಾಸವೇ ದ್ವಿಗು ಸಮಾಸ. ನೀವು ತಿಳಿದುಕೊಳ್ಬೇಕು, ದ್ವಿಗು ಸಮಾಸ ಅಂದರೆ ನಮ್ಮ ತಲೆಯಲ್ಲಿ ಓಡುವುದೇನು, ಸಂಖ್ಯಾವಾಚಕ ಸಂಖ್ಯೆಗಳನ್ನು ಪೂರ್ವಪದ ಸಂಖ್ಯೆಗಳನ್ನು ಸೂಚಿಸುವಂತಿದ್ದು ಇದ್ದರೆ ಅದು ನಾವು ದ್ವಿಗು ಸಮಾಸ ಎಂದು ತಿಳಿದುಕೊಳ್ಳಬೇಕು. ಇನ್ನು ಅಂಶಿ ಸಮಾಸ ಅಂದರೆ ಪೂರ್ವೋತ್ತರ ಪದಗಳು ಅಂಶ ಅಂಶಿ ಭಾವ ಸಂಬಂಧದಿಂದ ಕೂಡಿ ಪೂರ್ವ ಪದದ ಅರ್ಥವು ಪ್ರಧಾನವಾಗಿ ಉಳ್ಳ ಸಮಾಸಕ್ಕೆ ಅಂಶಿ ಸಮಾಸ ಎನ್ನುವರು. ಅಂದರೆ ಪೂರ್ವೋತ್ತರ ಪದಗಳು